ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನೋಡಿ ಪಲಾವ್ ರೆಡಿ ಆಯಿತು ನಮ್ಮದು. ಇಲ್ಲೇ ಮಾಡಿದ್ದು ಪಲಾವ್ ಆಯಿತು. ಫುಲ್ ಉದುರು ಆಗಿದೆ ರೈಸು. ಅಮ್ಮ ಮಾಡಿದ ರೈಸಿನ ಥರ ಇದೆ. ಇದು ನಮ್ಮ ಮುದ್ದಿನ ಮಗಳು ಅಪ್ಪಿ ಬಂಗೇರವರಿಂದ 2 ಮಾತು ಕೇಳಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಹಾಂ, ಬರೀ ಇಷ್ಟೇ ಕೆಲಸ. ಒಂದು ಇಡೀ ಟೂರಲ್ಲಿ ಈ ಒಂದು ಕೆಲಸ ಇಷ್ಟೇ. ಬರೀ ಟೊಮೆಟೊ ಕಟ್ ಮಾಡೋದು, ಈರುಳ್ಳಿ ಕಟ್ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ಹಾಗೆ ಇದರಲ್ಲೇ ಒಂದು ಜೀವನದ ಸಾರ್ಥಕತೆಯನ್ನು ಕಂಡುಕೊಂಡಂಥ ಒಂದು ವ್ಯಕ್ತಿ ಟಿಕ್ಕಿ ಅಂತ. ಹಾಗೆ ಒಂದು ಇಂಚಿನ ಅದು ಸೇಮದಡ್ಡಿ ಒತ್ತುದಾಯಿ ಜಮಾರಿ ಏತು ಬರ್ತೀಯ ನಿಖಲ್ 2 ಗಂಟೆ ಶುರು ಮಾಡ್ತಾರೆ. ಸೇಮ್ ಸಾಂಬಾರು ಅಂತೆಲ್ಲ ಏಟ್ ಮಾಡ್ತಾರೆ ಊರ ಮಿಕ್ಸ್ ವೆಜ್ ಅಂತ 2 ಗಂಟೆ ಓದ್ತಾರೆ ಸ್ಟಾರ್ಟ್ ಮಾಡಿ. ಸಾಧಾರಣ ಅತ್ಯ ಸಾಧಾರಣ ಪಡಂಗಡಿ ದಕ್ಲೆ ಮಿಟ್ಟ ಪಾಡ್ದಲ್ಲ 2 ಗಂಟೆ ಶುರು ಮಾಡ್ತಾನೆ. ಸೇಮದಡ್ಡಿ ಅರ್ಧ ಪಡಂಗಡಿ ಪಾಡ್ದಲ್ಲಿ ಎಂಕ್ಲು ಪಿದಡ್ಯ ಅవి ಹೊರಟ್ವಿ. ಸೊ ಸೇಮೆದಡ್ಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೇಮೆದಡ್ಡೆ ತರ್ತಾನೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಈಕೋರ್ಲಿ. ಸೊ 8 ಜನ ಇದ್ದೀವಿ ಮೋಸ್ಟ್ಲಿ ಆಗ್ಬೋದು. ಸೊ ಸೆಂಟ್ರಲ್ಲಿ 3 ಜನ, ಬ್ಯಾಕ್ 3 ಜನ, ಆಮೇಲೆ ಫ್ರಂಟಲ್ಲಿ ಒಂದು 8 ಜನ ಹೋಗ್ತಾ ಇದ್ದೀವಿ. ಆರಾಮ್ಸೆ ಹೋಗ್ಬಂದು ಲಗೇಜ್ ಎಲ್ಲ ಮೇಲ್ಗಡೆ ಹಾಕ್ತಾ ಇದ್ದೀವಿ. ಸೊ ಮೋಸ್ಟ್ಲಿ ಆಗುತ್ತೆ, ಏನು ತೊಂದರೆ ಇಲ್ಲ. 10 ಜನ ಹೋಗೋ ಗಾಡಿ ಇದೆ ಆ್ಯಕ್ಚುಲಿ. ಎಲ್ಲ ರೆಡಿ ಆಯಿತು, ನಮ್ಮದು ಕೂಡ ಎಲ್ಲ ರೆಡಿ ಆಯಿತು. ಕಣ್ಣ ಚಾ ಸೇವೆದಡ್ಡೆಲ್ಲ ಇವ್ರು ಕೂಡ ಇದು ಕಾನ್ಫ್ಲಿಕ್ಟ್ ಆಗ್ತದೆ ಅಂತ. ಈಗ ಕಂಟೆಂಟ್ ಕಾನ್ಫ್ಲಿಕ್ಟ್ ಆಗ್ತದೆ ಎನ್ನ ಕನ್ನಡ ಅಲ್ಲ. ನಮ್ಮ ಡಿ ಜೆ ಅಂತ ಇವ್ರು ಇದಕ್ಕೆ ಎಕ್ಸ್ಪರ್ಟ್. ಎಲ್ಲ ಲೆಂಚಿ ಕಟ್ಟೋದ್ರಲ್ಲಿ, ಲಗೇಜ್ ಕಟ್ಟೋದ್ರಲ್ಲೆಲ್ಲ ಎಕ್ಸ್ಪರ್ಟ್ ಇವರು. ಹಾಗೆ ಇವರು ಆ್ಯಕ್ಚುಲಿ ಬೆಂಗಳೂರಿಂದ ಟ್ರೈನ್ ತಗೊಂಡೆಲ್ಲ ಬಂದಿದ್ದು ಕಟ್ಟೋದು ಹೇಗೆ ಅಂತ ಮೇಲ್ಗಡೆ ಲೆಂಚಿ ಗಿಂಚಿ ಎಲ್ಲ. ಹಾಗೆ ಪಡಂಗಡಿಯಲ್ಲಿ ಎಂಥ ಲೆಂಚಿ ಕಟ್ಟಲಿಕ್ಕಿದ್ರು ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದೆಲ್ಲ. ಹಾಗೆ ಮೊದಲು ಇವರ ತಂದೆಯವರು ಕಟ್ತಾಯಿದ್ರು, ತಾರಿಗೆಲ್ಲ ಲೆಂಚಿ ಕಟ್ತಾಯಿದ್ರು. ಈಗ ಅವರ ಬದಲು ಈಗ ಇವರು ಮಾಡ್ತಿದ್ದಾನೆ. ಹಾಗೆ ನಾವು ಇವಾಗ ಹೊರಡ್ವಿ. ಆ್ಯಕ್ಚುಲಿ 7 ಗಂಟೆ ಹೊರಡಬೇಕಾಗಿತ್ತು. ಸೊ ಲೇಟ್ ಆಗಿದೆ. ಫುಲ್ ಮಳೆ ಇಲ್ಲ ಆ್ಯಕ್ಚುಲಿ. ನಾವು ಇದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದದು ಈ ಡ್ರೈವಲ್ಲಿ. ಫುಲ್ ಮಳೆ ಇದೆ. ನೋಡೋಣ ಹೆಂಗಿದೆ ಅಂತ. ಕೆಳಗಡೆ ಟಿಕೆಟ್ ಇಸ್ಕೊಂಡ್ವಿ. ಇನ್ನೊಂದು 1 ಗಂಟೆ ಏನೋ ಇದೆಯಂತೆ, ನೋಡೋಣ. ಬಟ್ ಸಕ್ಕತ್ತಾಗಿದೆ ವೆದರ್ ಅಂತ. ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು, ಅದೊಂದು ಸ್ವಲ್ಪ ಮ್ಯಾಟ್ರ್ ಆಗುತ್ತೆ. ನಮ್ಮ ಗಾಡಿ ಫುಲ್ ಲೋಡೆಡ್ ಆಗಿದೆ. ಸ್ವಲ್ಪ ಸ್ಲೋ ಆಗಿ ಆರಾಮ್ಸೆ ಹೋಗ್ತಾ ಇದ್ದೀವಿ. ಓಕೆ, ಕಲ್ಲು ಬಿಡ್ತದೆ, ಕಲ್ಲೆಲ್ಲ ಬಿದ್ದಿದೆ ನೋಡಿ. ಯಾವಾಗ ಬೀಳುತ್ತಂತ ಇಲ್ಲ ಹೇಳೋಕ್ಕಾಗಲ್ಲ. ಓಕೆ, ಸೊ ತಿಂಡಿಗಂತ ನಿಲ್ಲಿಸಿದ್ವಿ. ಸೇಮೆದಟ್ಟೆ ಆಮೇಲೆ ಒಂದು ವೆಜ್ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾನೆ ನಮ್ಮ ಫ್ರೆಂಡು ಸಂತೋಷ್ ಅಂತ, ಚೈಲ್ಡ್ಹುಡ್ ಫ್ರೆಂಡ್. ಇವನು ಕೂಡ ಖಾಲಿ ತಿನ್ಲಿಕ್ಕೆ ಅಂತಲೇ ಬಂದಿದ್ದು, ಬೇರೆ ಏನಿಲ್ಲ ಇವನಿಗೆ ಕಾಂಟ್ರಿಬ್ಯೂಷನ್ಸ್. ಸೊ ನಾವು ಘಾಟ್ ಸೆಕ್ಷನ್ ಎಲ್ಲ ಕ್ರಾಸ್ ಆಗಿ ಬಂದ್ವಿ. ಇವಾಗ ಇನ್ನು ಇಲ್ಲಿಂದ 1 ಗಂಟೆ ಇದೆ. ಸೊ ಅದೇ ತಿಂಡಿಗಂತ ಇಲ್ಲಿ ನಿಲ್ಲಿಸಿದ್ವಿ. ಸೊ ಬಟ್ ಐಟೆ ಲೆಕ್ಕಲ್ಲಿ ಅದ ನೀರು, ಮಳೆಯಲ್ಲೇ ತೊಳಿಬೋದು. ನಮಗೆ ನೀರಿನ ಅವಶ್ಯಕತೆ ಏನಿಲ್ಲ. ಪ್ಲಾಸ್ಟಿಕ್ ಒಂದು ಮಾತ್ರ ಅಲ್ಲೊಂದು ತಕ್ಕೊಡಿ ಚಾತಿ. ಪ್ಲಾಸ್ಟಿಕ್ ಎಲ್ಲ ಇಸಿ ಬರ್ತಿಲ್ಲ. ಸೊ ಅಲ್ಲಿ ಚೆಕ್ಕಿಂಗ್ ಬಾರ್ಡ್ರ್ ಹತ್ರನೇ ನಾವಲ್ಲಿ ಅವರು ಹೇಳ್ತಾರೆ, ಚೆಕ್ಕಿಂಗ್ ಪಾಯಿಂಟ್ ಹತ್ರನೇ. ಸೊ ಪ್ಲಾಸ್ಟಿಕ್ ಎಲ್ಲ ಏನಿದ್ರೆ ಅಲ್ಲೇ ಬಿಸಾಡ್ಬಿಟ್ಟು ಬನ್ನಿ ಅಂತ. ಅದಕ್ಕೆ ನಾವು ಪ್ಲಾಸ್ಟಿಕ್ ಏನು ಬಿಸಾಡಲ್ಲ ಇಲ್ಲಿ. ಸೊ ಏನಿದ್ರು ನಾವು ಗಾಡಿಯಲ್ಲಿ ತಗೊಂಡು ಹೋಗ್ತೀವಿ. ಓಕೆ, ಸರಿ ಸರಿ. ಫನ್ ಪ್ಯಾನ್ ಆಫುಡು ಎಪ್ಪಡು ಕವಿಯವರ ಮನೆಗೆ ಬಂದು ಸರಿ ಸರಿ. ಓಕೆ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ ಬಂದ್ವಿ. ಇಲ್ಲಿ ಒಂದು 3-4 ವರ್ಷದಿಂದ ಒಂದ್ಸಲ ಬಂದಿದ್ವಿ ನಾವು. ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ನಾವು. ಕ್ರೌಡ್ ಇಲ್ಲ ಅನ್ಸುತ್ತೆ, ನೋಡೋಣ. ಫೈನಲಿ ನಾವು ರೀಚ್ ಆದ್ವಿ. ಕುವೆಂಪು, ರಾಷ್ಟ್ರಕವಿ ಕುವೆಂಪು ಅವರ ಮನೆ ಇದು. ತುಂಬ ಚೆನ್ನಾಗಿದೆ ನೋಡಿ. ತೀರ್ಥಹಳ್ಳಿ ತುಂಬಾ ಚೆನ್ನಾಗಿದೆ. ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಅಂತಲೇ ಹೇಳ್ಬೋದು.
ಇನ್ನು ನಮ್ಮ ಕರ್ನಾಟಕದಿಂದನೇ ಅವರು ಹುಟ್ಟಿರೋದು ನಮ್ಮ ಹೆಮ್ಮೆ ನಮಗೆ. ಅಂದರೆ ಇನ್ನೊಂದೇನು ಅಂದರೆ ತುಂಬಾ ನಮಗೆ ಕಾದಂಬರಿಗಳನ್ನು ಕೊಟ್ಟಂತಹ ಕವಿಯ ಮನೆಗೆ ನಾವು ಬಂದಿರೋದು ತುಂಬ ಖುಷಿ ಅನಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್. ಇವಾಗ ಮಳೆ ಟೈಮ್ ಆಗಿರೋದ್ರಿಂದ ತುಂಬ ತಂಪಾಗಿದೆ. ಚಪ್ಪ ಜರ ಥ್ಯಾಂಕ್ ಯು. ಬನ್ನಿ. ಲಕ್ಕು ಜೈರಿ ನಾವು ಬರ್ಬೇಕಂತ ಇದ್ದೇವೆ, ಬ್ಲಾಕ್ ಆಗಿದೆ. ಬನ್ನಿ. ಓ ಬೋಟಿಯ ತುಂಡು ಇಲ್ಲಿದೆ. ಸೊ ಆಯಿತು, ಕುವೆಂಪು ಅವರ ಮನೆಯನ್ನು ನೋಡ್ಕೊಂಡು ಬಂದ್ವಿ. ಒಳಗಡೆ ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಫೋಟೋಗ್ರಾಫ್ಸ್ ಎಲ್ಲ ಬಿಡೋಲ್ಲ, ಅದು ಓಕೆ ಪರವಾಗಿಲ್ಲ. ಬಟ್ ಒಳಗಡೆ ತುಂಬ ಚೆನ್ನಾಗಿದೆ ಕುವೆಂಪು ಅವ್ರದ್ದು ಮನೆ. ಆಮೇಲೆ ಅವರು ಉಪಯೋಗಿಸ್ತಾ ಇದ್ದಂಥ ಕೆಲವು ವಸ್ತುಗಳು ಇರ್ಬೋದು, ಅಥವಾ ಅವ್ರದ್ದು ದೇವ್ರ ಕೋಣೆ ಅದೆಲ್ಲ ಇದೆ ಒಳಗಡೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಆಸ್ ಯೂಶ್ವಲ್ಗಿಂತ. ಸೊ ಲಾಸ್ಟ್ ಟೈಮ್ ಬಂದಿರುವಾಗ ಫುಲ್ಲು ಆ್ಯಕ್ಚುಲಿ ಫುಲ್ಲು ಜನ ಇದ್ದರು. ಮಳೆ ಬೇರೆ ಬರ್ತಾ ಇದೆ, ನಾವು ಸ್ವಲ್ಪ ಹೋಗ್ತೀವಿ ಆ ಕಡೆ. ನೋಡಿ ಆವಾಗಲೇ ಸ್ಟಾರ್ಟ್ ಆಯಿತು. ಸೊ ಮಲೆನಾಡು ಬಂದರೆ ಇದೊಂದು ಸಮಸ್ಯೆ ಇಲ್ಲಿ. ಇದು ಆ್ಯಕ್ಚುಲಿ ಉಂಬೂರು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ. ಸೊ ಅದು ಆ್ಯಕ್ಚುಲಿ ನೋಡಿ ತುಚ್ಚಿದೆ. ಇವಾಗ ಸೊ ಬ್ಲಡ್ ಕಮ್ಮಿ ಆಯಿತು, ಬಟ್ ನೋಡ್ಬೇಕು ಏನು ಕತೆ ಅಂತ. ಬಟ್ ಅದೇ ಇದು ಕುವೆಂಪು ಅವ್ರ ಮನೆ ನೋಡಿ ಆಯಿತು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಾವು ಶಿವಪ್ಪ ನಾಯಕ ಅಂತ ಒಂದು ಕೋಟೆ ಇದೆ ಇಲ್ಲಿ, ಶಿವಪ್ಪ ನಾಯಕ ಅವ್ರದ್ದು. ಸೊ ನಾವು ಅಲ್ಲಿ ಕೂಡ ಹೋಗಿದ್ದೀವಿ, ಬಟ್ ಫ್ಯಾಮಿಲಿನ ಕರ್ಕೊಂಡು ಹೋಗೋ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಅದೇ ಅಪ್ಪಿ ಅಪ್ಪಿ ಚಳಿಂಡಾ ಚಳಿ ಹಾಗೆ ಹೊರಡ್ತಾ ಇದ್ದೀವಿ. ಇವಾಗ ಇವಾಗ ಅಲ್ಲಿಗೆ ಹೊರಡಿ ಆಮೇಲೆ ಅಲ್ಲಿ ಎಲ್ಲಾದರೂ ಊಟ ಕುಕ್ಕಿಂಗ್ ಎಲ್ಲ ಮಾಡೋದಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಕುಕ್ಕಿಂಗ್ದೆಲ್ಲ ಸೆಟ್ ಇಟ್ಕೊಂಡೇ ಬಂದಿದ್ವಿ ನಾವು. ಸೊ ನೋಡಬೇಕು ಎಲ್ಲಿಯಾದರೂ ಒಂದು ಪ್ಲೇಸ್ ನೋಡಿಬಿಟ್ಟು ಆಮೇಲೆ ಅಲ್ಲಿ ಕುಕ್ಕಿಂಗ್ ಮಾಡೋಣ ಅಂತ. ಇನ್ನೂ 19 ಕಿಲೋಮೀಟ್ರ್ ಇದೆ ನಮ್ಮ ರೆಸಾರ್ಟಿಗೆ. ನಾವು ಹೋಗ್ತಾ ಇದ್ದೀವಿ. ನಿಂತಲ್ಲ ಫುಲ್ ನೇಚರ್ ಸ್ಟೇ. ಸೌಂಡ್ ಫುಲ್ ರಾತ್ರಿ ಡಿಗ್ರಿ ಆರೋ ಅದು ಸೂಪರ್ ಉಂಟು. ಫೈನಲಿ ಇಂಚರ ಹೋಮ್ ಸ್ಟೇಗೆ ರೀಚ್ ಆಗಿದ್ವಿ. ನೋಡಿ ತುಂಬ ಚೆನ್ನಾಗಿದೆ ನೇಚರ್ ವ್ಯೂ. ನೋಡ್ಬೇಕು ರೂಮ್ ಹೇಗಿದೆ ಅನ್ನೋದು ಗೊತ್ತಿಲ್ಲ. ತುಂಬ ಸೌಂಡ್ಸ್ ಎಲ್ಲ ಕೇಳ್ತಿದೆ. ಮಳೆ ಟೈಮಲ್ಲಿ ಏನೆಲ್ಲ ಸೌಂಡ್ಸ್ ಎಲ್ಲ ಕೇಳಬೇಕು ಅದೆಲ್ಲ ಕೇಳ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಾತ್ರ ಸೌಂಡ್ ನೋಡಿ ಗಮನಿಸ್ತಾ ಇರ್ಬೋದು ನೀವು. ಎಂತಿರೋ ಸೌಂಡ್. ಇಲ್ಲಿ ಬೇರೆ ಇದ್ದಾರೋ ನಾವು ಮಾತ್ರಣ ಇವತ್ತಾ? ಓಕೆ ಓಕೆ. ಸಂಜೆ ಒಂದು ಇದ್ರ ಬೆಂಕಿ ಹಾಕಿ ಕೊಡ್ತೇನೆ ಅಂತ ಹೇಳಿದ್ರು. ಅದೆಲ್ಲಿ ಅದು ಫೈರ್ ಕ್ಯಾಂಪ್? ಹಾಂ ಹೌದು, ಚೆನ್ನಾಗಿದೆ. ಅಲ್ಲಿ ಇದೆಯಾ ಮೇಲ್ಗಡೆ? ಎಲ್ಲ ಚೆನ್ನಾಗಿದೆ. ಅಲ್ಲಿ ಮಕ್ಕಳ ಜೊತೆ ಆಡ್ಬೋದು, ಎಲ್ಲ ಮಾಡ್ಬೋದು. ಸರಿ, ಅದು ತೋರಿಸ್ಬೇಕಾ? ಇಲ್ಲ, ಆಮೇಲೆ ನೀವು ರೆಡಿ ಮಾಡಿದ್ಮೇಲೆ ಹೇಳಿ ನಮಗೆ. ನಮಗೊಂದು 6:15 ರೆಡಿ ಆದರೂ ಸಾಕು. ಬರ್ತಾನೆ ಈಗ 4 ಗಂಟೆಗೆ ಮಾತಾಡ್ಬೋದು. ಬರ್ತಾನೆ, ನಾವು ರೆಡಿ ಮಾಡಿಕೊಡ್ತಾನೆ. ನೀವು ಇಲ್ಲಿ ಇಲ್ಲೇ ಇರುತ್ತೆ ಕೆಲಸ? ಹಾಂ, ಅಡುಗೆ ಯಾರು ಬಂದರೆ ಅಡುಗೆ ಮಾಡೋದು. ಮತ್ತಿಲ್ಲ ಅಂದರೆ ಈಗ ಮನೆ ಕೆಲಸ. ಹಾಂ, ನಾಳೆ ಬೆಳಿಗ್ಗೆ ಬೇಕು ಅಂದರೆ ಅಲ್ಲ ಇವಾಗ ಈಗ ಕಷ್ಟ. ಈಗ ಕಷ್ಟ ಚೆನ್ನಾಗಿ ಸಿಕ್ಕಲ್ಲ ಈಗ. ಹಾಂ ಹೌದು. ಬೆಳಿಗ್ಗೆ ಆದರೆ ಸಿಗ್ತದೆ. ರೆಸಾರ್ಟ್ ಅಂತೂ ತುಂಬ ಸಖತ್ತಾಗಿದೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತಲೂ ತುಂಬ ಚೆನ್ನಾಗಿದೆ. ಆಮೇಲೆ ಬಜೆಟ್ರಿ, ತುಂಬ ದೊಡ್ಡ ಪ್ರಾಪರ್ಟಿ. ಆಮೇಲೆ ಸಪ್ರೇಟ್ ಕಿಚನ್ ಬೇರೆ ಇದೆ. ನಮಗೆ ಬೇಕಾದಂಗೆ ಅಡುಗೆ ಕೂಡ ಮಾಡ್ಕೋಬೋದು. ಬಟ್ ಅದು ಎಷ್ಟು ಕನ್ವೀನಿಯೆಂಟ್ ಅಂತ ಗೊತ್ತಿಲ್ಲ. ಬಟ್ ನಮ್ಮದೆಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಗಾಡೀಲಿ ಬರೋದು. ಸೊ ಇದು ತುಂಬ ದೊಡ್ಡ ಪ್ರಾಪರ್ಟಿ. ನಿಮಗೆ ಅದರಲ್ಲಿ ಡೈನಿಂಗ್ ಹಾಲ್ ಇದೆ, ಆಮೇಲೆ ಅಲ್ಲಿ ಪ್ಲೇ ಬೋರ್ಡ್ಸ್ ಇದೆಲ್ಲಿದೆ, ಆಮೇಲೆ ಅಲ್ಲಿ ಮುಂದೆ ಹೋದರೆ ನಿಮಗೆ ಫೈರ್ ಕ್ಯಾಂಪ್ ಎಲ್ಲ ಸಿಗುತ್ತೆ. ಸೊ ಇಲ್ಲೇನಂದರೆ ಆ್ಯಕ್ಚುಲಿ ಒಂದೊಂದು ಮನೆ ಥರ. ಸೊ ಇದೊಂದು ಮನೆ, ಅಲ್ಲೊಂದು ಮೇಲೊಂದು ಮನೆ ಇದೆ, ನಮ್ಮದು ಮನೆ ಅದು, ಆಮೇಲೆ ಆ ಕಡೆ ಒಂದು 2 ಮನೆಗಳಿದ್ದಾವೆ. ಸೊ ಆ ಥರ ತುಂಬ ದೊಡ್ಡ ಪ್ರಾಪರ್ಟಿ. ಇಂಚರ ಅಂತ ಏನಿದೆ ಹೆಸರು, ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಫುಲ್ ಇಂಚರದೇ ಸೌಂಡ್ ಒಂಥರ. ಬಟ್ ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ.
ನಮ್ಮ ಒಂತೆ ಪರ್ತು ಮುಲ್ಪನೆಪ್ಪ ದೈ ನಿಖಿಲ್ನ ಬೇಲೆ ಕಿಚನ್ ಇದನ್ನ ಟೆಂಕಲ್ ಪೂರ ಸಪ್ಲೈ ಮಾಡ್ತಿದ್ದಾರೆ. ಇಷ್ಟವರೆಗೆಲ್ಲ ನಾವೇ ನೋಡ್ಕೊಂಡಿದ್ದು, ಮಂಗಳೂರಿಂದ ಶಿವಮೊಗ್ಗ ತನಕ ಎಲ್ಲ ಊಟ ಗೀಟ ಎಲ್ಲ ಬಡಿಸಿದೆಲ್ಲ ನಾವೇ. ಸೊ ಅಟ್ಲೀಸ್ಟ್ 6 ಗಂಟೆ ಮೇಲೆ ನೀವೇ ಎಲ್ಲ ಆಯ್ತಾ. ರೀಚ್ ಆದ ನಂತರ ಇವಾಗ ನಮ್ಮದು ಡ್ರೆಸ್ ಎಲ್ಲ ಅದ್ರ ಪ್ಯಾಕ್ ಎಲ್ಲ ಬ್ಯಾಗ್ ಮೇಲ್ಗಡೆ ಇದೆ ನೋಡಿ, ಅವ್ರು ತೆಗಿತಾ ಇದ್ದಾರೆ. ಕಟ್ಟಿಗೋದೆ ನೋಡಿ. ಅದು ಮೇಲ್ಗಡೆ ಒಂದು ಪೈಪ್ ಇದೆ ಆಯ್ತಾ, ಅದೊಂದು ರೆಸಾರ್ಟ್ಗೆ ಬಂದ ನಂತರ ನಾವೇ ಅಡುಗೆ ಮಾಡ್ಕೊತೀವಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಎಲ್ಲ ಇವ್ರು ತೊಗೊಂಬಂದರು, ಅಂದರೆ ಬಾಯ್ಸ್ ಎಲ್ಲ ಹೋಗಿ ಅಡುಗೆ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದಾರೆ. ನಮಗೆ ಒಂದು ಕಿಚನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಲ್ಲ ಕಿಚನಲ್ಲಿ ಮಾಡ್ತಾ ಇದ್ದಾರೆ. ಸೊ ಕೋಳಿ ರೆಡಿ ಮಾಡ್ತಾ ಇದ್ದೀರಾ? ಕೋಳಿನ ಕಬಾಬ್ ಮಾಡ್ತಾ ಇದ್ದೀವಿ. ಕಬಾಬ್ ಮಾಡ್ತಾ ಇದ್ದಾರೆ. ಮೇನ್ ಶೆಫ್ ಯಾರು? ನೋಡಿ ಇಲ್ಲೊಬ್ರು ಆಫ್ ಬಾಯ್ಲ್ ರೆಡಿ ಮಾಡ್ತಾ ಇದ್ರಿ. ಇದು ಯಾಕಣ್ಣ? ನಮಗೆ ಪಾರ್ಟಿಗೆ. ಯಾವ ಪಾರ್ಟಿ? ಸ್ವಲ್ಪ ಎಣ್ಣೆ ಪಾರ್ಟಿ. ಎಣ್ಣೆ ನಮ್ಮದು, ಊಟ ಎಲ್ಲ ನಿಮ್ಮದು, ನೀವು ಮಾಡಿಕೊಡ್ಬೇಕು. ಆಕ್ಚುಲಿ ನಾನು ಮಾಡ್ತಿದ್ದೀವಿ. ಇವನೆಲ್ಲ ಒಬ್ಬ ಇಲ್ಲಿ ನೋಡ್ತಾ ನೋಡಿ. ಏನು ಮಾಡ್ತಾ ಇದ್ದಾರೆ ನಿಮ್ಮ ಪಪ್ಪ? ಏನು ನಿಮ್ಗೆ ಕೊಡಲ್ಲ? ಈರುಳ್ಳಿ ಸ್ವಲ್ಪ ಬಾಯ್ಲ್ ಮಾಡುವ, ಜಾಸ್ತಿ. ಕಾಪಾಡಿ ಯಾರಾದರೂ ಪ್ಲೀಸ್, ಯಾರಾದರೂ ಪ್ಲೀಸ್ ಕಾಪಾಡಿ. ಓಕೆ ಓಕೆ ಕಪ್ಪಲು ಮಾಮನ್ ಪೂರ ಅಡಿಕಬಾರ್ದು. ಅಮ್ಮ ರೊಟ್ಟಿ ಮಾಡ್ತದ್ದು. ಫಸ್ಟ್ ಚಿಕನ್ 65 ಬುರ್ಜಿಯಾವ. ಹಾಂ ಬುರ್ಜಿ, ಎಸ್ 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 ಬುರ್ಜಿ ಬುರ್ಜಿಯಾವ. ಫುಲ್ಲು ಕೋಲ್ ವೆದರ್, ಅದಕ್ಕೆ ಈಗ ಒಂದು ಬಿಸಿ ಬಿಸಿ ಬುರ್ಜಿ ಬೇಕು. ದಾದ ಸಂತು ಏನಮ್ಮಲ್ಲ ಹಾಂ ಕಬಾಬ್ ಹೌದಾ? ಕಬಾಬ್ ಮಾಡ್ತಾ ಇದೆಯಾ? ಓಕೆ, ಫಸ್ಟ್ ನಮಗೆ ಕಬಾಬ್ ಮಾಡ್ತಿದ್ಯಾ? ಆಯ್ತು, ಕಬಾಬ್ ಮಾಡೋದು ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ. ಓಕೆ ಓಕೆ, ಎಲ್ಲ ರೆಡಿ ಇದೆ. ಹಾಂ ತೆಗಿಲಿದೆ ಕೈಯಲ್ಲಿ. ಓಕೆ, ಅದೆಲ್ಲ ಗೊತ್ತಿದೆಯೇ. ಈಗ ನಮಗೆ ಓಲ್ಡ್ ಮಂಕಿಗೆ ಒಂದು ಬಿಸಿ ಬಿಸಿ ಬುರ್ಜಿ ಬೇಕು. ಯಾವಾಗ ಆಗ್ತದೆ? ಕಬಾಬ್ ಒಂದು 10 ಪೀಸ್ ಕಬಾಬ್ ಮಾಡಿ ಕೊಡ್ತಾನೆ. ಓಕೆ, ಬುರ್ಜಿ ರೆಡಿ. ಬುರ್ಜಿ ರೆಡಿ. ಓಕೆ ಡನ್. ಇವರು ಆ್ಯಕ್ಚುಲಿ ನಮ್ಮ ಬಸ್ತಿ ಬಲ್ಕೆಯ ಸಂತೋಷ್, ಆಮೇಲೆ ಅವರ ಧರ್ಮಪತ್ನಿ, ಇಬ್ಬರು ಟಾಪ್ ಅಡುಗೆಯಲ್ಲಿ ಮಾತಾಡಲಿಕ್ಕಿಲ್ಲ. ಇವತ್ತು ಫುಲ್ ನಮ್ಮನ್ನು ಬದುಕಿಸಿದ್ದು ಇವರಿಬ್ಬರೇ. ಲೈವ್ ಕಿಚನ್, ಫೈರ್ ಕ್ಯಾಂಪ್ ವಿತ್ ಲೈವ್ ಕಿಚನ್. ಇಲ್ಲಿ ನೋಡಿ, ನಮ್ಮ ಡಿ ಜೆ ಅವ್ರದ್ದು ಲೈವ್ ಕಿಚನ್ ಆಗ್ತಿದೆ. ಸೂಪರ್ ಆಗಿದೆ. ಕಬಾಬ್ ಅಂತ ಸೂಪರ್ ಆಗಿದೆ ಡಿ ಜೆ. ಒಂಚೂರು ಸಮಾಧಾನ ಮಾಡ್ಕೊಂಬಾರೆ ಸುರಕ್ಷಾ, ಒಂಚೂರು ಸಮಾಧಾನ ಮಾಡ್ಕೊಂಡ ಪಾಪ ಮಾರೆ ಏನ ಕೂನಾಗ ಆಯ್ತದ ಪಾಪಯ್ಯ ಬಾಲೆ ನಿನ್ನೆ ತಾನು ಪಾಪ ಮಾಡಿ ಏತ್ ಮಾಡಿಯಾ ಒಂದು ಫುಲ್ ಅಣ್ಣ ಅದ ಏರಿಯಾ ರಡ್ಡು ಕ್ವಾರ್ಟರ್ ಮಾಡಿ ನಮ್ಮಲ್ಲಿ ವೈಟ್ ಅಪ್ಪಿಕೊಡ್ರಿ. ಆಯ್ತಾ ಸರ್? ಆಯ್ತಾ? ಬಿಸಿ ಬಿಸಿ ಪ್ಲೇಟ್ 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 ಬನ್ನಿ.
ವಾವ್, ಸೂಪರ್ ಸೂಪರ್. ಎಷ್ಟು ಎಗ್ಗಿದ್ದು ಇದು? 5 ಎಗ್ಗಿದ್ದು ಬುರ್ಜಿ ರೆಡಿಯಾಗಿದೆ. ಇವಾಗ ನನಗೊಂದು ಪ್ಲೇಟ್ ಹಾಕಿ. ಸಂತೋಷ್ ಅವರೇ ನನಗೊಂದು ಪ್ಲೇಟ್ ಬುರ್ಜಿ ಹಾಕಿ ಪ್ಲೀಸ್. ಎಸ್ ಸ್ಪೆಷಲ್ ಸ್ಪೈಸ್. ಇವರಿಗೆ ಬೆಳಿಗ್ಗೆಯಿಂದಲೂ ಜಾಲಿ, ಯಾಕಂದರೆ ನಾವು ಬೆಳಿಗ್ಗೆಯಿಂದ ನಾವೇ ಎಲ್ಲ ಡ್ರೈವ್ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ದು. ಈಗಲೂ ಕೂಡ ಜಾಲಿ ಮಾಡ್ತಿದ್ದಾರೆ. ಹಾಂ, ಖಾಲಿ ಬರೀ ಒಂದು ಪುಳಿಗುಂಜಿ, ಅದು ಕೂಡ ನಾವೇ ಮಾಡಿದ್ದು. ಪುಳಿಗುಂಜಿ ಕೂಡ ನಮ್ಮ ಇವರು ನೋಡಿ, ಇವರು ಎಕ್ಸ್ಪರ್ಟ್ ಅವರು ಎಲ್ಲ ಹೋಗಿ ಅಲ್ಲಿ ಮಾಡಿದ್ದು. ಬಟ್ ಇವರು ಏನು ಕೂಡ ಇಲ್ಲ, ಆದರೂ ಸುಮ್ಮನೆ ಇಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ, ಶೋ ಮಾಡ್ತಿದ್ದಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಲೇಡೀಸ್ ಅಂದರೆ ಹಾಗೆ, ಜೆಂಟ್ಸ್ ಅಂದರೆ ಹೀಗೆ. ಆಲ್ರೈಟ್, ಸೊ ಹೊರಟ್ವಿ. ಸೊ ಇವಾಗಲೇ 12 ಗಂಟೆ ಆಯಿತು. ಇನ್ನು ಒಂದು ಪ್ಲೇಸ್ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಲೇಟ್ ಆಯಿತು, ನಾವು ಹೇಳುವಾಗಲೇ ಲೇಟ್ ಆಯಿತು. ಆಮೇಲೆ ಇನ್ನೇ ಮಲ್ಗೋವಾಗ ಕೂಡ ಲೇಟ್ ಆಗಿತ್ತು. ಸೊ ಅದಕ್ಕೆ ಎದ್ದೇಳೋ ಲೇಟ್ ಆಯಿತು. ಆಮೇಲೆ ಪ್ಯಾಕಿಂಗ್ ಅದು ಇದೆಲ್ಲ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆಂಡ ಆಯ್ ಒಡೆ ಸಂತು ಶಂಟು ಇಲ್ಲ ಟಿಕ್ಕಿ 2 ಪಾತೆರ ಬಲ್ಲೆ ಟಿಕ್ಕಿ ఏ టిక్కి దే ఓ రెడ్ పాతేరా ನಮ್ಮೈತೆ ಪನ್ಪುಣ ದಾಲೇಜಿ ನಮ್ಮೈತೆ ರೆಸಾರ್ಟ್ ಇರೋದು ಪಿದಾಡ ಒಂದಲ್ಲ ಬುಕ್ಕ ಕನ್ನಡ ಬನ್ನಿಯಾ ಎಂಗ್ಲ ಕನ್ನಡ ಚಾನಲ್. ನಾವು ಇವಾಗ ರೆಸಾರ್ಟ್ ಹೊರಟಿದ್ದೇವೆ. ಈ ಪಾತೆರದು ನನಗೆ ಗೊತ್ತಾವ ಗಡ್ಡ ಹೊತ್ತದು. ಓಕೆ, ಸೊ ನಾವು ಅದೇ ಜೋಗಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಆಮೇಲೆ ಊರ ಕಡೆ ಇಳಿದ್ಬಿಟ್ಟು ಆಮೇಲೆ ಎಲ್ಲ ಅದು ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೇರೆ ಏನು ಕವರ್ ಮಾಡೋಕ್ಕಾಗಲ್ಲ ಇವತ್ತು. ಸೊ ಅದಕ್ಕೆ ಜೋಗವನ್ನು ನೋಡಿಸೋಣ ಅಂತ ಮಕ್ಕಳಿಗೆ. ನಾವು ಇದು 5ನೇ ಸಲ ಹೋಗ್ತಾ ಇರೋದು ಇವತ್ತು ಹೋದರೆ ಜೋಗಕ್ಕೆ. ಸೊ ಇವರು ಫ್ಯಾಮಿಲಿಯವರು ತುಂಬ ಜನ ಹೋಗಿಲ್ಲ. ಸೊ ಅದಕ್ಕೋಸ್ಕರ ಜೋಗದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದು ಮಳೆ ಸೀಸನು ಏನು ಕಾಣಿಸಲ್ಲ, ಬಟ್ ಒಂದು ಸ್ಪಾಟ್ ಇದೆ ಆ್ಯಕ್ಚುಲಿ, ಅದು ಬ್ಯಾಕ್ ಎಂಡಿಂದ. ಸೊ ಅಲ್ಲಿಂದ ಹೋದರೆ ನಮಗೆ ಅದು ಕ್ಲೌಡ್ ಪಾಸ್ ಆಗಿ ಕಾಣಿಸುತ್ತಂತೆ. ಸೊ ಆ ಥರ. ಸೊ ಲಾಸ್ಟ್ ಟೈಮ್ ಕೂಡ ಅಲ್ಲೇ ಹೋಗಿದ್ವಿ. ಸೊ ಮಳೆ ಇದ್ದರೂ ಕೂಡ ಅಲ್ಲಿ ಕಾಣಿಸುತ್ತೆ. ಓಕೆ, ಸೊ ಆ ಪ್ಲೇಸ್ ಹೋಗ್ತಾ ಇದ್ದೀವಿ ಇವಾಗ ನಾವು. ಓಕೆ, ಸೊ ಸಿಗೋಣ ಅಲ್ಲಿ. ಒಮ್ಮೊಮ್ಮೆ ಪ್ರೀತಿ ಸಂಸಾರದಲ್ಲಿ ನೋಡಿ, ಪಲಾವ್ ರೆಡಿ ಆಯಿತು ನಮ್ಮದು. ಇಲ್ಲೇ ಮಾಡಿದ್ದು ಪಲಾವ್ ಆಯಿತು. ಫುಲ್ ಉದುರು ಆಗಿದೆ ರೈಸು. ಅಮ್ಮ ಮಾಡಿದ ರೈಸಿನ ಥರ ಇದೆ. ಇದು ಕ್ಯಾರೆಟ್ ಫ್ರೂಟ್ ಸಲಾಡು. ಇಲ್ಲಿ ಆಮ್ಲೆಟ್ ಕೂಡ ರೆಡಿ ಆಗ್ತಿದೆ ಮಕ್ಕಳಿಗೆ. ನೆಕ್ಸ್ಟಾ ಹಾಗೆ ಮಕ್ಕಳಿಗೆ ಊಟ. ಇದು ಮಿಂಚು ನಮ್ಮದು ಊಟಗೆ ಆಗಿದೆ. ಅಪ್ಪಿ ಹಿಂಚುಂಡು ಸೂಪರಾ ಓಕೆ ತಿನ್ನೆ. ಸೊ ಫೈನಲಿ ಜೋಗ. ಆ್ಯಕ್ಚುಲಿ ಇದು ನಮ್ಮದು ಲಾಸ್ಟು ಡೆಸ್ಟಿನಿ ಇವತ್ತಿದು, ಈ ಟ್ರಿಪ್ಪದು. ಸೊ ಆಮೇಲೆ ಇಲ್ಲಿಂದ ಮುಂದೆ ಸೀದಾ ಊರಿಗೆ ಹೋಗೋದಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಂ, ಕೋಲಾರಿಯಾ? ಓಲೇರು ಓ ಅಲ್ಲೇ ಇಲ್ಲಾರ ಪ್ರೀತಿ ನಗ್ಲೋಲಿ. Kali video tu pun matrat subscribe la share la man